ಸರ್ ನೀವು ಬಂದಿದ್ದು ಉದ್ದೇಶ ಅಂತ ನಾನು ಬಂದಿದ್ದು ರೆಗ್ಯುಲರ್ ವಿಸಿಟ್ ಎಲ್ಲ ಕಡೆ ಹೋಗ್ತಾ ಇರ್ತೀನಿ. ತಾಲೂಕು ಲೆವೆಲ್ಲು ವಾರಕ್ಕೊಂದ್ಸರಿ ಒಂದೊಂದು ತಾಲೂಕು ಹೋಗ್ತಾನೆ ಇರ್ತೀನಿ. ಅದೇ ರೀತಿ ಇದಕ್ಕೆ ಹೋದ ವಾರ ಬರಬೇಕು ಅಂತ ಇತ್ತು. ಈ ವಾರ ಹೋಗಿ ನೋಡೋಣ ಅಂತ ಹೇಳಿ ಬಂದೆ. ಈಗ ಬಂದು ಎಲ್ಲ ಪರಿಶೀಲನೆ ಮಾಡ್ತಾಯಿದ್ದೀನಿ, ಒಂದೊಂದೇ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ನೋಡ್ತಾಯಿದ್ದೀನಿ ಏನು ಮಾಡಬೇಕು ಮಾಡಬಾರ್ದು ಅಂತ ಎಲ್ಲ ಡೀಟೇಲ್ ತೊಗೊಂಡಿದ್ದೀನಿ. ಈಗ ಯಾಕೆ ನಮ್ಮಲ್ಲಿ ಪ್ರೋಗ್ರೆಸ್ ಎಲ್ಲ ಕಮ್ಮಿ ಆಗ್ತಾಯಿದೆ ಅಂತ, ನಮ್ಮದು ಸ್ಟೇಟ್ ಲೆವೆಲಲ್ಲಿ ಪ್ರೋಗ್ರೆಸ್ ಕಮ್ಮಿ ಆದಾಗ ನಾವು ವಿಸಿಟ್ ಕೊಡಲೇಬೇಕಾಗುತ್ತೆ. ಹೋಗಿ ಅದ್ರ ಬಗ್ಗೆ ನಾವು ಇಷ್ಟಕ್ಕೆ ತಿಳಲೇಬೇಕು. ನಿನ್ನೆ ಆದಂಥ PRS ಮೀಟಿಂಗಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಎಲ್ಲ ಕಮ್ಮಿ ಇತ್ತು. ನಾನು ಅದಕ್ಕೆ ಬಂದು ಆ ಪ್ರೋಗ್ರೆಸ್ನ ಯಾಕೆ ರಿವ್ಯೂ ಆಗ್ತಾಯಿಲ್ಲ ಅಂತ ನಾನು ಕೇಳಿ. ಸರ್ ಯಾವ ವಿಚಾರವಾಗಿ ಎಲ್ಲ ಥರನ ಪೇಷಂಟ್ ಆಗ್ಬೋದು, ಪೇಷಂಟ್ ಪ್ರೋಗ್ರೆಸ್ ಆಗ್ಬೋದು, ನಮ್ಮಲ್ಲಿ ಬೇರೆ ಬೇರೆ ಸರ್ಜರೀಸ್ ಆಗ್ಬೋದು, ಇವೆಲ್ಲ ನಾವು ಕೇಳಲೇಬೇಕು. ಅವ್ರಿಗೆ ಯಾಕೆ ಮಾಡ್ತಾ ಇಲ್ಲ ಅಂತಲೇ ಕೇಳಬೇಕು. ಸರ್ ಇಲ್ಲಿ ಮೇಜರ್ ಕಂಪ್ಲೇಂಟ್ ಏನು ಅಂದರೆ ಹೆರಿಗೆ ಬಂದಂಥ ಮಹಿಳೆಯರನ್ನ ಹೆಚ್ಚಿನದಾಗಿ ಹೊರಗಡೆ ಈಗ ಅದಕ್ಕೆ ನಾನು ಈಗ ಒಬ್ಬರನ್ನ OBG ಅವ್ರನ್ನ ಒಬ್ಬರು ಎಕ್ಸ್ಟ್ರಾ ಹಾಕಿದ್ದೀನಿ. ಆಲ್ರೆಡಿ 3 ದಿವಸ ಆಗಿದೆ, ಹಾಕಿದ್ದೀನಿ. ಅವ್ರು ಬಂದು ರಿಪೋರ್ಟ್ ಮಾಡ್ಕೊತಾರೆ. ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ದೀನಿ, ವಿಲ್ ಡೂ ಮೋರ್ ದ್ಯಾನ್ 100 ಥಿಂಗ್ಸ್ ಹಾಸ್ಪಿಟಲ್. ಹೀಗೆ 3 ಮೇಲೆ ಮಾಡಿ ಕೊಡಬೇಕು ಅಂತ ವೈದ್ಯರ ಸಿಬ್ಬಂದಿ ಕೊರತೆ ಇದೆ. ಇದು ಸರ್ಕಾರ ಮಟ್ಟದಲ್ಲಿ ನಾನು ತಿಳಿಸಿದ್ದೀನಿ. ಮೊನ್ನೆ ಸಚಿವರಿಗೂ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ. ಸ್ವಲ್ಪ ಕೌನ್ಸಿಲಿಂಗ್ ಹಾಕಬೇಕಾಗುತ್ತೆ. ಹೆರಿಗೆ ಮಾಡೋದಕ್ಕೆ ಡಾಕ್ಟ್ರ್ ಇರ್ತಾರೆ, ಆದರೆ ಅನಸ್ತೇಷಿಯಾ ಕೊಡೋರೆಲ್ಲ ಹೇಳಿದ್ದೀನಿ. ಈಗ ಜಾಸ್ತಿ ನಂಬರ್ ಆಫ್ ಪ್ರೋಗ್ರೆಸ್ ಆದರೆ ನಾನೇ ಒಬ್ಬರನ್ನ ಈಚೆ ಕಡೆಯಿಂದ ಯಾರು ಬರೋದು ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ನಾವೇ ನಮ್ಮ NHM ಮುಖಾಂತರ ಸೇರಿಸ್ಕೊತೀವಿ. ಅದು ಹೇಳಿದ್ದೀನಿ. ಈಗ ಬರೋಂಥ ಇಂಟ್ರೆಸ್ಟ್ ಅಲ್ಲ, ಬರಲೇಬೇಕಲ್ವಾ ಸರ್? ಈಗ ನೀವೇ ತಾಯಿ ಕಾರ್ಡ್ ಕೊಡ್ತೀರಿ, ನೀವೇ ಟ್ರೀಟ್ಮೆಂಟ್ ಕೊಡ್ತೀರಿ 9 ತಿಂಗಳು. ಮತ್ತು ಕೊನೆ ಟೈಮಲ್ಲಿ ಅನಸ್ತೇಷಿಯಾ ಟೈಮ್ ಡಾಕ್ಟರ್ ಇಲ್ಲ, ನೀವು ಬೇರೆ ಕಡೆ ಹೋಗಿ ಅಂದರೆ ತೊಂದರೆ ಆಗುತ್ತಲ್ವ ಅವ್ರಿಗೆ? ಹೆರಿಗೆ ಡಾಕ್ಟರ್ ಒಬ್ರು ಏನು ಮಾಡೋಕ್ಕಾಗುತ್ತೆ ಸರ್? ಮಾತಾಡಿದ್ದೀನಿ. ಹೆರಿಗೆ ಸಮಯದಲ್ಲಿ ಅನಸ್ಥೆಟಿಸ್ಟು ಅವೈಲಬಿಲಿಟೀಸ್ ಯಾರು ಇರ್ತಾರೆ ಲೋಕಲಾಗೆ ಅವ್ರನ್ನ ಹೈರ್ ಮಾಡ್ಕೊಳ್ಳಿ, ಅದಕ್ಕೆ ಪೇ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಅಭ್ಯರ್ಥಿನ ಯಾರಾದರೂ ಬಂದು ಅವ್ರು ಗೈನಕಾಲಜಿಸ್ಟ್ ಗೊತ್ತಿರ್ತಾರೆ, ಅವ್ರ ಫ್ರೆಂಡ್ಸ್ ಯಾರಾದರೂ ಕೊಲೀಗ್ಸ್ ಇರ್ತಾರೆ, ಅವರು ಕರ್ಕೊಂಬಂದರೆ ನಾನು ಅವ್ರಿಗೆ ಪೇ ಮಾಡಲಿಕ್ಕೆ ಸಿದ್ಧ ಇದ್ದೀನಿ. ಸರ್ ಮತ್ತು ಮಧುಗಿರಿಯಲ್ಲಿ ICU ಘಟಕ ಬಹಳ ಸುಸಜ್ಜಿತವಾಗಿಲ್ಲ. ಯಾವುದೇ ಒಂದು ಎಮರ್ಜೆನ್ಸಿ ಕೇಸ್ ಬಂದರೂ ತುಮಕೂರಿಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ಈಗ ಯಾಕೆ ಈ ರೀತಿಯಾಗಿ ಆಗಿದೆ? ಎಮರ್ಜೆನ್ಸಿ ಡಾಕ್ಟ್ರಿಗೆ ಹೇಳಿದ್ದೀನಿ, ಅದನ್ನೆಲ್ಲ ಏನೇನು ಬೇಕು, ಸಾಮಗ್ರಿಗಳೆಲ್ಲ ಏನೇನು ಬೇಕು ಅದನ್ನೆಲ್ಲ ಪ್ರೊಕ್ಯೂರ್ಮೆಂಟ್ ಮಾಡಬೇಕು ಈ ವರ್ಷದಿಂದ ಅಂತ ಹೇಳಿ ಎಲ್ಲರ ಹತ್ರ ಲಿಸ್ಟ್ ಮಾಡಿಸಿದ್ದೀನಿ. ಇವತ್ತು ಅದನ್ನು ನಾನು EMO ಕೊಟ್ಟಿದ್ದೀನಿ. ಏಪ್ರಿಲಿಂದ ಶುರು ಮಾಡೋಕ್ಕೆ ಹೇಳಿದ್ದೀನಿ. ಶುಡ್ ಕಂಪ್ಲೀಟ್ ವಿತಿನ್ 15 ಡೇಸ್. ನಾನು 10 ಡೇಸಲ್ಲಿ ಮತ್ತೆ ವಾಪಸ್ ಬರ್ತೀನಿ. 10 ದಿವಸದಲ್ಲಿ ಬಂದು ನಾನು ಪ್ರೋಗ್ರೆಸ್ನ ನಾನು ನೋಡ್ತೀನಿ. ಇದನ್ನು ನಾನು ಸರಿ ಮಾಡಿಕೊಡ್ತೀನಿ. ಮಧುಗಿರಿ ಜನಗಳಿಗೆ ಚೆನ್ನಾಗಿ ಈ ಆಸ್ಪತ್ರೆನ ನಾನು ಮಾಡ್ಕೊಳ್ಳೋದು ನಂದು ಇದಿದೆ, ಒಂದು ಆಸೆ ಇದೆ, ಮಾಡ್ಕೊಡ್ತೀನಿ. ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಸ್ತೀನಿ. ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಅದನ್ನು ಮುಂದಿನ ದಿನಗಳು ನನಗೂ ಆಸೆ ಇದೆ. ಇಲ್ಲಿ DNB ಬರಬೇಕು ಅಂದರೆ ಓದಲಿಕ್ಕೆ ಜನ ಇಲ್ಲಿಗೆ ಮಕ್ಕಳು ಬರಬೇಕು. ಇಲ್ಲಿ MBBS ಮುಗಿದಾದ್ಮೇಲೆ DNB ಮಾಡಿ ಮಧುಗಿರಿಗೆ ಸ್ಥಿರಾಗಿ ಬರಬೇಕು ಅಂತ ನನಗೆ ತುಂಬ ಆಸೆ ಇದೆ. ಅದನ್ನು ಮಾಡಿಕೊಡ್ತೀನಿ. ಇಲ್ಲಿ ಚೆನ್ನಾಗಿ ಯಾವ್ದು ಪ್ರೋಗ್ರೆಸ್ ಆಗುತ್ತೆ ಅದನ್ನು ಮುಂದಿನ ವರ್ಷದಿಂದಲೇ ನಾನು ಬೇಕಾದ್ರೆ DNB ಸ್ಟೂಡೆಂಟ್ಸ್ನ ಇಲ್ಲಿ ಓದ್ಲಿಕ್ಕೆ ಹಾಕ್ತೀನಿ. ಈಗ ಅನಸ್ತೇಷಿಯಾ ಡಾಕ್ಟ್ರ್ ಕೊರತೆ ಇರೋದ್ರಿಂದ ಏನಾದರೂ ಒಬ್ರು ಕೊಡೋಕ್ಕಾಗುತ್ತೆ. ಈಗ ನಾನು ಹೇಳಿದ್ದೀನಿ, ಹೈರ್ ಮಾಡ್ಕೊಳ್ಳೋಕೆ ಹೇಳಿದ್ದೀನಿ. ಬೇರೆ ಕಡೆಯಿಂದ ಎಮರ್ಜೆನ್ಸೀಸಲ್ಲಿ ಬಂದರೆ ಅವ್ರಿಗೆ ನಾನು ಪೇ ಮಾಡ್ತೀನಿ. ನನ್ನ NHM ಹಣದಿಂದ ನಾನು ಅವ್ರಿಗೆ ಪೇ ಮಾಡ್ಕೊಡ್ತೀನಿ. ಸರ್ ಇನ್ನೊಂದು ಮುಖ್ಯವಾಗಿ ನಾವು ಗಂಭೀರವಾಗಿ ಪರಿಗಣಿಸಬೇಕು. ಇದು ಬರಗಾಲ ಪೀಡಿತಂದು ಪ್ರದೇಶ. ಹೌದು. ಹೆಚ್ಚಿನದಾಗಿ ನಮ್ಮ ದಲಿತ ಸಮುದಾಯದ ಹೆಣ್ಮಕ್ಳುಗಳೇ ಜಾಸ್ತಿ ಇಲ್ಲಿಗೆ ಹಾಸ್ಪಿಟ್ಲಿಗೆ ಬರೋಂಥದ್ದು. ಅವರಿಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಹೆರಿಗೆ ಸಂದರ್ಭದಲ್ಲಿ ಕ್ರಮ ತಗೋಬೇಕು. ಮಾಡಿಸ್ಬೇಕು ಅನ್ನೋದು ಚೆನ್ನಾಗಿ ಹಾಸ್ಪಿಟ್ಲು ಚೆನ್ನಾಗಿ ಮಾಡ್ಕೊಡ್ತೀನಿ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮಾಡಿಕೊಡ್ತೀನಿ. ಟೋಟಲ್ ಈಗ 14-15 ಜನ ಹಾಸ್ಪಿಟಲ್ ಡಾಕ್ಟರ್ ಇರಬೇಕಾಗಿತ್ತು. ಹೌದು. 4-5 ಜನ ಕೊರತೆ ಇದೆ. 4 ಜನ ಡಾಕ್ಟರ್ಸ್ ಕೇಳಿದ್ದೀನಿ ನಾನು. ಒಬ್ಬ ಮೆಡಿಸನ್ನು, ಒಬ್ಬರು ಸರ್ಜರಿ, ಒಬ್ಬರು ಆಪ್ಥಾಲ್ಮಜಿ, ಒಬ್ಬ ಸ್ಕಿನ್ ಡಾಕ್ಟ್ರನ್ನು ಕೇಳಿದ್ದೀನಿ. ಅವರು ಕೌನ್ಸಿಲಿಂಗ್ ಮುಖಾಂತರ ಬರಬೇಕು. ಅವ್ರು ಬಂದರೆ ನಾನು ಇಲ್ಲಿ ಹಾಕ್ಕೊಡ್ತೀನಿ. ಫಾರ್ಮಸಿಸ್ಟ್ ಕೊರತೆ ಇದೆ, ಅವ್ರನ್ನೂ ತುಂಬಿಕೊಡ್ತೀನಿ. ಲ್ಯಾಬ್ ಟೆಕ್ನಿಷಿಯನ್ ಕೊರತೆ ಇದೆ, ಅವ್ರನ್ನೂ ನಾನು ತುಂಬಿಕೊಡ್ತೀನಿ. ಮತ್ತು ಇನ್ನೊಂದು ಗಂಭೀರವಾಗಿರೋದು ಕೊನೆಯ ನಮ್ಮ ಹಾಸ್ಪಿಟ್ಲಲ್ಲಿ ಸುಮಾರು 800ಕ್ಕೂ ಹೆಚ್ಚು ಔಷಧಿಗಳನ್ನು ತಾವು ವಿತರಣೆ ಮಾಡಬೇಕು ರೂಲ್ಸ್ ಪ್ರಕಾರ. ಈಗ 60ಕ್ಕೆ ಹೆಚ್ಚಿನ ಔಷಧಿನೇ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಏನು ಕ್ರಮ ತಗೋತೀರಾ? ಈಗ ನಮ್ಮಲ್ಲಿ GMS ಅಲ್ಲಿ ಜನರಲ್ ಮೆಡಿಕಲ್ ಸ್ಟೋರಲ್ಲಿ ಇರ್ತಕ್ಕಂಥ 300 ಚಿಲ್ಲರೆ ಡ್ರಗ್ಸ್ನ ನಾವು ಎಲ್ಲ ಕಡೆನೂ ಸಪ್ಲೈ ಮಾಡ್ತೀವಿ. ಯಾರೂ ತರಬೇಕಾಗಿಲ್ಲ, ಹೊತ್ಕೊಬರ್ಬೇಕಾಗಿಲ್ಲ. ಈಗ ನಾವೇ ಯಾರ್ಯಾರಿಗೆ ಇಂಟೆಂಟ್ ಆನ್ಲೈನಲ್ಲಿ ಮಾಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಔಷಧಿನೆಲ್ಲ ನಾವು ಅವರಿಗೆ ಕಳಿಸ್ತೀವಿ. ಯಾವ PHCಗಾಗಲಿ ಮತ್ತು ತಾಲೂಕು ಹಾಸ್ಪಿಟ್ಲಿಗಾಗಿ ಯಾರೂ ಹೋಗಿ ತರಬೇಕಾಗಿಲ್ಲ. ನಮ್ಮ ವೆಹಿಕಲಲ್ಲೇ ನಾವು ಅವ್ರಿಗೆ ಕಳಿಸ್ಕೊಡ್ತೀವಿ. ಡಾಕ್ಟರ್ನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನೀವು ಸಿಗಲಿಲ್ಲ ಅಂದಾಗ ಅವರು ಹೊರಗಡೆ ಹೇಳಬೇಕಾಗತ್ತೆ. ಔಷಧಿ ಸಿಗಲ್ಲ. ನಮ್ಮಲ್ಲೇ ಪ್ರೊಕ್ಯೂರ್ ಮಾಡಲಿಕ್ಕೆ ನಾನು ಹೇಳಿದ್ದೀನಿ. ಎಮರ್ಜೆನ್ಸಿ ಡ್ರಗ್ಸ್ನ ನಾವೇ ಪ್ರೊಕ್ಯೂರ್ ಮಾಡ್ಕೊತೀವಿ. ಅದನ್ನು ಈಚೆ ಕಡೆ ಯಾರಿಂದ ತರೋದು ಬೇಕಾಗಿಲ್ಲ. ಸರ್ ಹೆಚ್ಚಾಗಿ ಹೊರಗಾಡಿಕೆ ಚೀಟಿ ಬರ್ಕೊಡ್ತಾರೆ. ಅದನ್ನೇ ಇಲ್ಲಿ ಮೆಡಿಸಿನ್ ಸಿಗದಲ್ಲೇ ಇರೋದಕ್ಕೆ ತುಂಬ ಎಮರ್ಜೆನ್ಸಿ ಡ್ರಗ್ಸ್ನ
ನಾವು ಅವಾಗ ಇಲ್ಲಿ ಸಿಕ್ತಿಲ್ಲ ಅಂತ ಅವ್ರು ಬರ್ಕೊಡ್ತಾರೆ. ಜನ ಏನು ಅಂದ್ಕೊಂತಾರೆ ಬೇಕು ಅಂತ ಬರಿತೀರಿ ಅನ್ನಂಗಾಗತ್ತೆ. ಇಲ್ಲಿ ಮೆಡಿಸಿನ್ ಸಿಗಲ್ಲ ಅಂತ ಅವ್ರಿಗೆ ಗೊತ್ತಿರಲ್ಲ. ಅದನ್ನ ನೋಡ್ತೀನಿ. ಆ ಥರ ಏನಾದ್ರು ಇದ್ರೆ ನಾನು ನೀವು ಭೇಟಿ ಕೊಟ್ಟು ಇನ್ನೊಂದ್ಸತಿ ಬಂದಾಗ ಇನ್ಸ್ಪೆಕ್ಟ್ ಮಾಡಿ ಹೋಗ್ತೀನಿ. ಆ ಥರ ಮಾಡಬೇಡಿ ಅಂತ ನಾನು ಸರ್ ರತ್ನಪ್ರಭು ಮೇಡಮ್ ಅವರ ಬಗ್ಗೆ ದಲಿತ ಲೀಡರ್ಗಳು ಕುಂದುಕೊರತೆಗಳ ಮೀಟಿಂಗ್ನಾಗೆ ಒಂದು ಅಜೆಂಡಾ ಇಕ್ಕಿದ್ರು. ಅದ್ರ ಬಗ್ಗೆ ಏನು ಆಕ್ಷನ್ ಎತ್ಕೊಂಡಿದ್ರು? ಅದ್ರ ಬಗ್ಗೆ ನನಗೆ ಏನು ಐಡಿಯಾ ಇಲ್ಲ, ಬಂದಿಲ್ಲ. ಇವರು DSS ಲೀಡರ್ಗಳು ಒಂದು 30 ಜನ ಅಲ್ಲ, ರತ್ನಪ್ರಭು ನನಗೆ ಅದು ಬಂದಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಏನು ಅಂತ ನಾನು ಬಂದರೆ ನಾನು ನೋಡ್ತೀನಿ. ಸರ್, ಈಗ ಎಮರ್ಜೆನ್ಸಿ ಡಾಕ್ಟ್ರು ಪ್ಲಸ್ ಹೆರಿಗೆ ಡಾಕ್ಟ್ರು ದಲಿತರು ಅನ್ನೋ ಕಾರಣಕ್ಕೆ ಅವ್ರನ್ನ ಕಿರುಕುಳ ಕೊಡ್ತಾವ್ರೆ ಸರ್. ಅದು ಸ್ವಲ್ಪ ಗಮನಿಸಿ ನೀವು. ನೋಡ್ರಿ, ನಾವು ವೈದ್ಯ ದೇವೋಭವ ಸರ್, ನಾವು ವೈದ್ಯ ದೇವೋಭವ ಅಂತ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ಡಾಕ್ಟ್ರಿಗೆ ಈಗ ಆಂಬುಲೆನ್ಸ್, ಹಂಗಾಗಿ ನಮ್ಮ ವೃದ್ಧಾವತಿ ಮೇಡಮ್ ಬಂದ್ಬಿಟ್ರೆ ಫುಲ್ ಕವರ್ ಆಗ್ಬಿಡ್ತಾರೆ. ಇಲ್ಲ, ಅವರು ಈಗ ಅವ್ರ ಬಗ್ಗೆ ಅವರಿಬ್ಬರು ಡಾಕ್ಟರ್ ಬಗ್ಗೆ ಕಿರುಕುಳ ಕೊಡ್ತಾರೆ. ದಯಮಾಡಿ ಭದ್ರ ಮಾಡಿ ಸರ್. ಆಯ್ತು, ಅದು ನನ್ನ ಗಮನಕ್ಕೆ ಬರಲಿ. ಅವರು ರೈಟಿಂಗಲ್ಲಿ ಕೇಳ್ತೀನಿ, ನೋಡಿ ಆಮೇಲೆ ಇದ್ರ ಬಗ್ಗೆ DSS ಮೀಟಿಂಗ್ನಾಗ ಒಂದು 30 ಜನ ಪ್ರೋಗ್ರೆಸ್ ಅಂತ ದಯಮಾಡಿ ಆಗ್ಬೇಕು ಸರ್. ವಿತೌಟ್ ಪ್ರೋಗ್ರೆಸ್ ಇದ್ದಂಗೆ ನೆಕ್ಸ್ಟ್ ಇದ್ರ ಬಗ್ಗೆ ನ್ಯೂಸ್ ಎಲ್ಲ ಆಗಿತ್ತು ಸರ್. ನಾನು ಅದು ಪ್ರೋಗ್ರೆಸ್ ಆಗ್ಲಿಕ್ಕೆ ಚಂದ್ರು ಸರ್, ವಿತೌಟ್ ಇನ್ನು ಪ್ರೋಗ್ರೆಸ್ 10 ದಿವಸದಲ್ಲಿ ನಾನು ವಾಪಸ್ ಬರೋನಿದ್ದೀನಿ. ನಿಮಗೆ ಬಂದು ನಾನು ಪ್ರೋಗ್ರೆಸ್ ರಿವ್ಯೂ ಮಾಡಿ ಎವ್ರಿ ಮಂತ್ ಬರಲೇಬೇಕು. ನಾನು ಬರ್ತೀನಿ, ಎವ್ರಿ ಮಂತ್ ರಿವ್ಯೂ ಮಾಡ್ತೀನಿ. ನಮಗೆ ಬೇಕಿರೋದು ಅಷ್ಟೇ ಸರ್, ಚಂದ್ರು ಸರ್, ಪ್ರೋಗ್ರೆಸ್ ಆಗ್ಬೇಕು. SC/ST ಕುಂದುಕೊರತೆ ಸಭೆಯಲ್ಲಿ ಇಲ್ಲಿ ಆಗಿರ್ತಕ್ಕಂಥ ಕೆಲವೆಲ್ಲ ನ್ಯೂನ್ಯತೆಗಳು ಮತ್ತೆ ಇಲ್ಲಿ ಏನೇನು ನಡೀತಾ ಇದೆ ಅದನ್ನ ನಾನು ಸರಿ ಮಾಡಿ ಕೇಳಿದ್ದೀನಿ. ಅವ್ರ ಗಮನಕ್ಕೆ ತಂದಿದ್ದೀನಿ. ಏನೇ ನ್ಯೂನ್ಯತೆ ಬರ್ಕೊಡ್ದು, ಏನಾದರೂ ಇಲ್ಲಿ ಯಾವುದೇ ಥರ ಕಂಪ್ಲೇಂಟ್ ಬರ್ಕೊಡ್ದು, ಕಂಪ್ಲೇಂಟ್ ಬರ್ದಂಗೆ ನೀವು ಕೆಲಸ ಮಾಡಿ ಅಂತ ಹೇಳಿ ತಾಕೀತು ಮಾಡಿದ್ದೀನಿ. ನರ್ಸ್ಗಳಿಗೂ ತಾಕೀತು ಮಾಡಿದ್ದೀನಿ, ಬೇರೆ ಎಲ್ಲ ಸಬಾರ್ಡಿನೇಟ್ಸ್ಗಳನ್ನೆಲ್ಲ ತಾಕೀತು ಮಾಡಿದ್ದೀನಿ. ಇನ್ಮೇಲೆ ಅವರು ಸರಿ ಹೋಗ್ತಾರೆ, ಸರಿ ಹೋಗಿ ಕೆಲಸ ಇನ್ನೊಂದು ಸರ್, ಮಾಡ್ತಾರೆ. ನಮಗೆ ಯಾವ ಡಾಕ್ಟ್ರ್ ಮೇಲೂ ಕ್ರಮ ಜರುಗಿಸಿ ಅನ್ನೋದು ನಮ್ಮ ಆಗ್ರಹ ಅಲ್ಲ. ಅವ್ರು ಟಾರ್ಗೆಟ್ ತೋರಿಸ್ತಾ ಇರಬೇಕು, ಜನಗಳಿಗೆ ಸೇವೆ ಸಿಗ್ತಿರಬೇಕು, ಅಷ್ಟೇ ನಮ್ಮ ಉದ್ದೇಶ. ನಾನು ಹೇಳಿದ್ದೀನಿ. ಯಾಕಂದ್ರೆ ರೋಗಿಗಳಿಗೆ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಷ್ಟೇ. ಡಾಕ್ಟ್ರುಗಳು ಹೋದ್ರೆ ಮತ್ತೆ ಡಾಕ್ಟ್ರ್ ತರ ಕಷ್ಟ ಅಂತ ನಮಗೆ ಗೊತ್ತಿದೆ. ಹಂಗಾಗಿ ಯಾವ ಡಾಕ್ಟರ್ ಮೇಲೆ ಕ್ರಮ ತಗೊಳ್ತೀರ ನಮ್ಮ ಆಗ್ರಹ ಅಲ್ಲ. ಡೆವಲಪ್ಮೆಂಟ್ ತೋರಿಸ್ಬೇಕು ಅಷ್ಟೇ. ಅದಕ್ಕೆ ಈಗ ಪ್ರೋಗ್ರೆಸ್ ಡಾಕ್ಟರ್ಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ಸರ್ಜನ್ ಯಾವ ಪೋಸ್ಟಿಂಗ್ ಮಾಡ್ತೀರಾ? ಸರ್ಜನ್ ಡಾಕ್ಟರ್ ಯಾವ ಪೋಸ್ಟಿಂಗ್ ಮಾಡ್ತೀರಾ? ಬರಬೇಕು ಇವರ. ಈಗ ನಾವು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡಿದ್ದೀವಿ, ಸಹಕಾರ ಸಚಿವರು ಮನವಿ ಮಾಡ್ಕೊಂಡಿದ್ದಾರೆ. ಅದು ಸರ್ಕಾರದ ಗಮನದಲ್ಲಿದೆ. ಅದನ್ನು ಕಮಿಷನರು PRS ಅವರು ಗಮನದಲ್ಲಿದೆ. ಇಲ್ಲಿಗೆ ಮತ್ತು ಪಾವಗಡಕ್ಕೆ ಮತ್ತು ತುರುವೇಕೆರೆಗೆ 3 ಕಡೆ ನಮಗೆ ಡಾಕ್ಟರ್ಸ್ ಕೊಡ್ತಾ ಇದೆ. ಅಷ್ಟನ್ನು ನಮಗೆ ತುಂಬಿಕೊಳ್ಳಿಕ್ಕೆ ನಾವು ಕೇಳ್ಕೊಂಡಿದ್ದೀವಿ, ಮಾಡಿಕೊಡ್ತಾರೆ. ಚರ್ಮ ಡಾಕ್ಟ್ರಿಗೆ ನಾನೇ ಅರ್ಜಿ ಕೊಟ್ಟಿದ್ದೀನಿ ಸರ್, ಅಣ್ಣವ್ರಿಗೆ. ಆಯ್ತಪ್ಪ, ಮಾಡಿ ಹೇಳಿ.